ಸೊ ಇಡೀ ಕುಟುಂಬಕ್ಕೆನೆ ಈ ಸರ್ವೈವಲ್ ಸ್ಕಿಲ್ಸ್ ಗೊತ್ತಿತ್ತು. ಸರ್ವೈವಲ್ ಸ್ಕಿಲ್ಸ್ ವಿ ಲರ್ನ್ಡ್, ವಿ ನೆವರ್ ಬಾದರ್ಡ್ ಅದರ್ ಥಿಂಗ್ಸ್. ನೀವು ಅಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಎಲ್ಲ ಅಲ್ಲೇ ತಯಾರಾಗ್ತಿತ್ತಲ್ಲ. 500 ವಾಸ್ ವೆರಿ ಬಿಗ್ ಅಮೌಂಟ್. ಅದು ಹಾಲು, ತಂಗಿಯವ್ರದ್ದು ಹೋಗೋದು ಬರೋದು, ಬಟ್ಟೆ ಬರೀ ಆಲ್ ದಟ್ ಛೋಟ ಥಿಂಗ್ಸ್, ಇನ್ಸಿಡೆಂಟಲ್ ಚಾರ್ಜಸ್, ಅದು ಎಲ್ಲ ಸರಿ ಹೋಯ್ತು. ಸೊ ದೇ ಕುಡ್ ಕಂಪ್ಲೀಟ್ ದಟ್. ಅಂದರೆ ಮತ್ತೆ ಬಂಗಾರ ಅಂಗಡಿಯವರೆಲ್ಲ ಅಮ್ಮನ ಫ್ರೆಂಡ್ಸು, ಅವರು ಹೇಳ್ತಾ ಇದ್ದಿದ್ದು ಅದು ಗುಲ್ಬರ್ಗಾ ಫಂಕ್ಷನ್ ಸ್ಟಿಲ್ ಟುಡೇ ಲೈಕ್ ಎ ವಿಲೇಜ್, ವಿ ಟ್ರಸ್ಟ್ ಈಚ್ ಅದರ್ ಸೋ ಮಚ್. ಅವರು ಬಂಗಾರ ಅಂಗಡಿಯವರು ಅಮ್ಮ ಹತ್ರ ಹೇಳೋದಂತೆ, ಅಮ್ಮನ ತವರೂರವರು ಗುರುಲಿಂಗಪ್ಪ ಅಂತಂದು, ನೋಡು ರತ್ನಮ್ಮ, ನಮ್ಮ ಮಕ್ಕಳಂತೂ MBBS ಮಾಡ್ತಾ ಇಲ್ಲ, ನಿನ್ನ ಮಗಳು ಮಾಡ್ತಾ ಇದ್ದಾಳೆ. ಸೊ ನಿನಗೆ ಯಾವಾಗ ಬೇಕು ಅವಾಗೆ ಪೈಸೆ ತೊಗೊಂಡು ಹೋಗು ನಮ್ಮ ಹತ್ರ. ಅಷ್ಟು ಬ್ಯೂಟಿಫುಲ್, ಮಾತಿನ ಮೇಲೆ ನಂಬಿಕೆ. ಅಪ್ಪಗೆ ಅಲ್ಲಿ ಒಬ್ರು ಮ್ಯಾನೇಜರ್ ಇದ್ರಂತೆ, ಪಾಟೀಲ್ ಅಂತ ಮ್ಯಾನೇಜರ್ ಸರ್ ಹೇಳ್ತಿದ್ರಂತೆ, ನಿನಗೆ ಯಾಕೆ ಪಗಾರ ಕೊಡ್ತಾ ಇದ್ದೀನಿ ಗೊತ್ತಾ, ಒಂದು ಲೇಬರರ್ ಮಗಳು ಈಸ್ ಬಿಕಮಿಂಗ್ ದ ಡಾಕ್ಟರ್, ಅದಕ್ಕೆ ಇಲ್ಲದೆ ಹೋದ್ರೆ ನೀನು ಸ್ಟ್ರೈಕ್ ಮಾಡ್ಕೋತ ಅಲ್ಲಿ ಮರದ ಕೆಳಗಡೆ ಕುಂದಿರ್ತಿ. ಐ ನೋ ಇಟ್, ಬಟ್ ಬಾಬುರಾವ್ ಬಿಕಾಸ್ ಯುವರ್ ಟೇಕಿಂಗ್ ದಿಸ್ ಮನಿ ಫಾರ್ ಯುವರ್ ಡಾಟರ್. ಸೊ ಒಬ್ಬರು ಲೇಬರರ್ ಮಗಳು ಡಾಕ್ಟರ್ ಆಗ್ತಾ ಇರೋದಲ್ಲ, ಸೊ ಐ ಆಮ್ ಪೇಯಿಂಗ್ ಯು ಪಗಾರ ಅಂತ ಹೇಳ್ತಿದ್ರಂತೆ. ನಿಮ್ಮ ಕಾಲಕ್ಕೆ ಮೇಡಮ್ ಈಗ್ಲೂ ಬಹಳಷ್ಟು ಅಂದರೆ ಅರ್ಧಕ್ಕರ್ಧ ಹೆಣ್ಮಕ್ಳು ದೊಡ್ಡವರಾಗ್ತಿದ್ದಂಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಜವಾಬ್ದಾರಿಗಳನ್ನ ಕಳ್ಕೊಂಡ್ಬಿಡ್ಬೇಕು ಅನ್ನೋ ಆಸೆ ಜಾಸ್ತಿ ತಂದೆ ತಾಯಿಗೆ. ಸೊ ನಿಮ್ಮ ತಂದೆ ತಾಯಿ ಯಾವಾಗಲೂ ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಲಿಲ್ವಾ, ಬರೀ ಓದಿಸ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿಸ್ಬೇಕು ಅಂತಲೇ ಯೋಚನೆ ಮಾಡಿದ್ರಾ? ಓದಿಸ್ಲಿಕ್ಕೆ ಪ್ಲಾನ್ ಆ್ಯಂಡ್ ಸೋಷಿಯಲಿನೂ ಅದೊಂದು ಪ್ರೆಷರ್ ಇರುತ್ತೆ, ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಮೊದಲು ಮದುವೆ ಮಾಡಿ ಕಳಿಸ್ರಪ್ಪ ಅಂತ. ಅದು ಅಪ್ಪ ಹಿ ಹ್ಯಾಡ್, ಅವರು ಎಷ್ಟು ವೆಲ್ ರೆಡ್ ಅಲ್ಲ ಇನ್ ಲೈಫು, ಎಜುಕೇಷನ್ ಏನು ಅಂತ ಅನ್ನೋದು ಹಟ್ಟಿಗೆ ಹೋಗಿ ತಿಳಿಸ್ತಿದ್ರಂತೆ. ಸೊ ಹಿ ಹ್ಯಾಸ್ ಎಕ್ಸ್ಪೆರಿಮೆಂಟೆಡ್ ಎಟ್ ಹೋಮ್. ಅಂದರೆ ಮನೇಲಿ ಕೂಡ ಬೇರೆಯವ್ರಿಗೆ ಹೇಳಿದ್ರೆ ಆಗೋದಿಲ್ಲಲ್ಲ, ಎಕ್ಸ್ಪೆರಿಮೆಂಟೆಡ್. ಬಟ್ ಅವರಿಗೆ ಇಬ್ಬರಿಗೂ ಸಾಧು ಆಗ್ಲಿಕ್ಕೆ ಇಷ್ಟ ಇತ್ತಂತೆ. ಹಾಂ, ಅಪ್ಪಗೆ ಅಮ್ಮಗೆ ಸಾಧು ಆಗ್ಬೇಕಾದ್ರೆ ಯು ಶುಡ್ ಹ್ಯಾವ್ ಬ್ಯಾಕ್ಗ್ರೌಂಡ್, ಸಂಬಡಿ ಟು ಟೇಕ್ ಕೇರ್. ಸುಮ್ಮನೆ ಸಾಧು ಆಗಿ ಅಂತ ರೋಡ್ ಮೇಲೆ ಓಡಾಡಿದ್ರೆ ಆಗೋದಿಲ್ವಲ್ಲ. ಸೊ ನನಗೆ ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಸಿಕ್ತು. ಸೊ ಅವ್ರಿಗೆ ಸಾಧು ಆಗ್ಲಿಕ್ಕೆ ಇಷ್ಟ ಇತ್ತಲ್ಲ. ಆಮೇಲೆ ನನ್ನ MBBS ಆದಮೇಲೆ ಅಪ್ಪ ಹೇಳಿದ್ರು, ನೋಡು ವಿಜಯ್, ನಿನ್ನ ಪೈಸೆ ಎಲ್ಲ ನಂಗೆ ಬೇಕಾಗೋದಿಲ್ಲ, ಬೇರೆಯವರೆಲ್ಲ ಹೇಗೆ ಸಮಾಜ ಮಾಡಿಕೊಂಡೆಲ್ಲ ಇರ್ತಾರಲ್ಲ ಅದೇ ಥರ ನಿಂದು ಕೂಡ ಮ್ಯಾರೇಜ್ ಮಾಡ್ತೀವಿ ಅಂತಂದ್ರು. ಮತ್ತು ನಾನು ಅಪ್ಪಗೆ ಹೇಳಿದೆ, ನೋಡಪ್ಪ ನನಗೆ ಅಷ್ಟು ದೊಡ್ಡ ಮನಸ್ಸಿಲ್ಲ, ಈಗ ಒಂದು ಮನೆಗೆ ಹೋಗಿ ಅದು ನನ್ನ ಮನೆ ಅಂಥೇಳಿ ಅವರಿಗೆಲ್ಲ ಚೆಂದಾಗಿ ನೋಡ್ಕೊಷ್ಟು ದೊಡ್ಡ ಮನಸ್ಸು ನಂದಿಲ್ಲ. ಸೊ ನೀ ಸರ್ಜನ ಮಾಡು, ನನಗೆ ನಾನು ಯಾವಾಗೂ ಬ್ಯುಸಿ ಇರ್ತೀನಿ, ನನ್ನ ಪೇಷಂಟು. ನಾನು ಯಾವಾಗಲೂ ಮದುವೆ ಆಗಬೇಕು, ಕುಟುಂಬ ಅದ್ರ ಬಗ್ಗೆ ಸೆಳ್ತಾ ಇರಲಿಲ್ಲ. ಅಪ್ಪಗೆ ಹೇಳಿದೆ ನಾನು, ನೋಡಪ್ಪ ಅದು ಸರ್ಜರಿ ಮಾಡ್ತೀವಿ, ಸರ್ಜರಿ ಆದಮೇಲೆ ಕಾಂಪ್ಲಿಕೇಶನ್ ನಾವೇ ಕೈ ಹಾಕಿ ಮಾಡಿದ್ದಿರ್ತದೆ, ಐ ಹ್ಯಾವ್ ಟು ರಿಪೇರ್ ಇಟ್ ಮೈ ಸೆಲ್ಫ್. ಸೊ ಯಾವಾಗ ಬ್ಯುಸಿಯಾಗಿರ್ತೀನಿ, ನೀ ನನಗೆ ಸರ್ಜನ್ ಮಾಡು, ಮತ್ತು ಬಿಗ್ ಇನ್ಸ್ಟಿಟ್ಯೂಷನ್ ಕೊಡಿಸು ನನಗೆ, ವೆರಿ ಬಿಗ್ ಇನ್ಸ್ಟಿಟ್ಯೂಷನ್, ಅಲ್ಲಿ ಛೋಟ ನನಗೆ ಆಗೋಲ್ಲ ಅಂತಂದು. ದೆನ್ ಕಿಡಬಾಯ್ದೊಳಗೆ ಒಂದೇ ಪೋಸ್ಟ್ ಇತ್ತು. ದೆನ್ ಐ ಟೋಲ್ಡ್ ಮೈ ಫಾದರ್, ಅದು ಲೆಕ್ಚರರ್ ಪೋಸ್ಟ್ ನಾವು ತೊಗೊಳ್ಬೇಕು, ಯು ಡೂ ವಾಟ್ ಎವರ್ ಯು ವಾಂಟ್ ಅಂತ. ಸೊ ಹಾಗಾಕೊಂಡು ಅಪ್ಪ ಹೇಳಿದ್ರು. MBBS ಆದಮೇಲೆ ನಾನು ಹೇಳಿದೆ, ನೋಡಪ್ಪ ನನಗೆ ಹೀಗೆ ಇರಬೇಕು, ಒಂದು ಮನೆ ಬೇಕು ಮನುಷ್ಯನಿಗೆ ಹುಟ್ಟಿದ ಮೇಲೆ, ನಾನು ನಿಮ್ಮ ಜೊತೆ ಇರ್ತೀನಿ, ಐ ವಿಲ್ ಸ್ಟೇ ಹಿಯರ್. ಮತ್ತು ನೀವು ಏನಾದರೂ ಫೋರ್ಸ್ ಮಾಡಿಕೊಟ್ರೆ ನಾನು ಆಫೀಸ್ ಬರೋದು ಗ್ಯಾರಂಟಿ. ತಂಗಿಯವ್ರದ್ದು ಏನು ಕತೆ ಆಗ್ಬೋದು, ನಾನು ಅಷ್ಟು ಅಡ್ಜಸ್ಟಿಂಗ್ ಮನುಷ್ಯಳಲ್ಲ, ಅದು ನನ್ನ ಮನೆ ಅನ್ನೋಷ್ಟು ಭಾವನೆ ಇಟ್ಕೊಂಡು ಸರ್ವ್ ಮಾಡುವ ಅಂದಾಜು ಭಾರಿ ಕಡಿಮೆ ನಂದು. ನನಗಿದು ಬ್ಯುಸಿ ಬಿಟ್ಟು ನನಗೆ ಬಿಗ್ ಇನ್ಸ್ಟಿಟ್ಯೂಷನ್ ಕೊಡಿಸು, 24 ಗಂಟೆ ಕೆಲಸ ಮಾಡೋದು, ದೆನ್ ಐ ವಿಲ್ ನಾಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ದ ವರ್ಲ್ಡ್ ಅಂತ ಅಪ್ಪಗೆ ಹೇಳಿದೆ. ಅಪ್ಪ ಲೈಕ್ ಇಟ್. ಅವ್ರು ಸಮ್ಮತಿ ಕೊಟ್ಟರು. ನೋಡು ವಿಜಯ್, ಬ್ರಹ್ಮಚರ್ಯ ಇಸ್ ಎ ಗ್ರೇಟ್ ವರ್ಕ್, ಗ್ರೇಟ್ ಲಿವಿಂಗ್, ನಿನಗದು ಇಷ್ಟ ಇದ್ದರೆ ಫೈನ್ ಅಂತ ಅಪ್ಪ ಒಪ್ಪಿಗೆ ಕೊಟ್ಟರು. ಲಕ್ಕಿಲಿ ಐ ವಾಸ್ ಎಲ್ಡೆಸ್ಟ್ ಅಲ್ಲ, ತಮ್ಮ ನನಗೆ ಫೋರ್ಸ್ ಮಾಡಿ ಅಮ್ಮ ಒಪ್ಪಿದ್ರು. ಮನೇಲಿ ಎನ್ವೈರ್ಮೆಂಟ್ ಆ ಥರ ಇತ್ತಲ್ಲ ಬದುಕಲಿಕ್ಕೆ. ಆಮೇಲೆ ಸೊಸೈಟಿ ಸ್ಟಾರ್ಟೆಡ್ ಅಗ್ರಿಂಗ್ ವಿತ್ ಮೀ ಆ ಲೈಫ್ ಸ್ಟೈಲಿಗೆ. ಸೊಸೈಟಿ ಕೂಡ ನಂಬಬೇಕಲ್ಲ ಅಲ್ಲಿ.